ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶುಶೀಸ್ ಕಿಚನ್. ಇವತ್ತಿನ ನನ್ನ ಕಿಚನಲ್ಲಿ ನಾನು ರಾಜ್ಮಾ ಮಸಾಲ ತೋರಿಸ್ತಾ ಇದ್ದೀನಿ ವಿತ್ ಗೋಧಿ ದೋಸೆ. ನಾನು ಇದು ಡೆಲ್ಲಿ ಕಿಚನಿಂದ ಮಾಡ್ತಾ ಇದ್ದೀನಿ. ನೋಡಿ, ರಾಜ್ಮಾನ ಓವರ್ ನೈಟ್ ನೆನೆಸ್ಕೊಂಡು ಒಂದು 10 ರಿಂದ 12 ವಿಷಲ್ ಬರ್ಸ್ಕೋಬೇಕು. ಆವಾಗಲೇ ಅದು ಸಾಫ್ಟ್ ಆಗೋದು. ನಂತರ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಆಯಿಲ್ ಒಂದು 3 to 4 ಸ್ಪೂನ್ ಸೇರಿಸ್ಕೊಂಡು ಜೀರಿಗೆ ಹಾಕೊತಾ ಇದ್ದೀನಿ. ಜೀರಿಗೆ ಹಾಕೊಂಡು 2 ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಸ್ವಲ್ಪ ಕಲರ್ ಟರ್ನ್ ಆಗಬೇಕು ಆನಿಯನ್, ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಡೆಲ್ಲಿನಲ್ಲಿ ತುಂಬ ಚಳಿ ಇದೆ, ನನ್ನ ವಾಯ್ಸ್ ಕೂಡ ಕಟ್ಕೊಂಡಿದೆ, ಕೋಲ್ಡ್ ಆಗಿದೆ, ಹಾಗೆ ವ್ಲಾಗ್ ಮಾಡ್ತಾ ಇದ್ದೀನಿ. ನೋಡಿ, ಒಂದು ಅರ್ಧ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟು, ಅದನ್ನು ಸೇರಿಸ್ಕೊಂಡು, ಜಾಸ್ತಿ ಬೇಡ, ಒಂದು ಅರ್ಧ ಸ್ಪೂನ್. ಇದನ್ನೆಲ್ಲ ನಾವು ಡಿಮಾರ್ಟಲ್ಲೇ ಪರ್ಚೇಸ್ ಮಾಡಿದ್ವಿ, ಇಲ್ಲಿ ಡೆಲ್ಲಿ ಡಿಮಾರ್ಟಲ್ಲಿ. ನೋಡಿ, ಈ ಥರನೇ ಹಾಗೆ ಫ್ರೈ ಮಾಡ್ಕೊಳ್ತಾ 2 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೆಟೊನು ಇದರಲ್ಲಿ ಸೇರಿಸ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿರುತ್ತೆ ಈ ಮಸಾಲ. ಪೂರಿಗೆ, ರೈಸ್ ಕೂಡ ಚೆನ್ನಾಗಿ, ರೈಸ್ಗೆ ಟೇಸ್ಟ್ ಮಾಡಿದ್ವಿ ರೆಸ್ಟೋರೆಂಟಲ್ಲಿ. ಇಲ್ಲಿ ಬಂದು ಡೆಲ್ಲಿನಲ್ಲಿ A2B ಥರ ಬೀಕರ್ನಲ್ ವಾಲಾ ಅಂತ ಇದೆ, ಅಲ್ಲಿ ಇದನ್ನು ನಾವು ಟೇಸ್ಟ್ ಮಾಡಿದ್ದು. ಈ ಡೆಲ್ಲಿನಲ್ಲೆಲ್ಲ ಅದು ಫೇಮಸ್ಸು, ನಮ್ಮ A2B ಹೇಗೋ ಹಾಗೇನೆ ಇಲ್ಲಿ. ನೋಡಿ, ರೆಡ್ ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ಧನಿಯಾ ಪೌಡರು ಮತ್ತು ಸ್ವಲ್ಪ ಗರಂ ಮಸಾಲನೂ ಹಾಕೋಬೇಕು, ಮತ್ತು ಚಿಕನ್ ಮಸಾಲ, ಇಷ್ಟು 4 ಪೌಡ್ರನ್ನು ಇವಾಗ ಹಾಕೋಬೇಕು. ರೆಡ್ ಚಿಲ್ಲಿ ಪೌಡರು, ಧನಿಯಾ ಪೌಡರು, ಗರಂ ಮಸಾಲ ಮತ್ತು ಚಿಕನ್ ಮಸಾಲ, ಈ 4 ಪೌಡರನ್ನು ಇದರಲ್ಲಿ ಸೇರಿಸ್ಕೊಂಡು ಹಾಗೆ ಆಯಿಲಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಆಲ್ರೆಡಿ ನಾನು ರಾಜ್ಮಾ ಬೇಯಿಸುವಾಗ ಸ್ವಲ್ಪ ಸಾಲ್ಟನ್ನು ಸ್ವಲ್ಪ ಟರ್ಮರಿಕ್ ಹಾಕೊಂಡಿದ್ದೀನಿ. ಚಿಕನ್ ಮಸಾಲ ಇವಾಗ ಸೇರಿಸ್ತಾ ಇದ್ದೀನಿ. ಚಿಕನ್ ಮಸಾಲನೂ ಹಾಕ್ಕೊಂಡು ಇದು ಟೇಸ್ಟು ಮಸಾಲಾಗೆ. ಸೇರಿಸ್ಕೊಂಡು ಚೆನ್ನಾಗೆಲ್ಲ ಆಯಿಲಲ್ಲಿ ಹಾಗೆ ಫ್ರೈ ಮಾಡ್ಕೊಳ್ಳೋಣ, ರಾಸ್ಮೆಲ್ ಹೋಗೋ ತನಕ. ನಂತರ ರಾಜ್ಮಾ ಬೆಂದಿರ್ತಲ್ವ, ನೀರು ಆ ವೇಸ್ಟ್ ಮಾಡಬಾರ್ದು, ಅದನ್ನು ಇದಕ್ಕೆ ಸೇರಿಸ್ಕೊಂಡು ರಾಜ್ಮಾನೆಲ್ಲ ಸ್ಮ್ಯಾಶ್ ಮಾಡ್ಕೋಬೇಕು. ನಾವು ಸ್ಮ್ಯಾಶ್ ಮಾಡ್ಕೊಂಡು ಸೇರಿಸಿದ್ರೆ ಮಸಾಲ ಚೆನ್ನಾಗಿರೋದು. ನೋಡಿ, ಒಂದು 5 ನಿಮಿಷ ಆದ ತಕ್ಷಣ ಈ ಥರ ಒಂದು ಮಿಕ್ಸ್ ಕೊಟ್ಬಿಟ್ಟು ಆ ರಾಜ್ಮಾನೆಲ್ಲ ಸ್ಮ್ಯಾಶ್ ಮಾಡ್ಕೊಂಡಿದ್ವಲ್ವ, ನೋಡಿ ಈ ಥರ ಅದನ್ನ ಅದ್ರಲ್ಲಿ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 2-3 ನಿಮಿಷ ಕುದ್ದ ನಂತರ ಫ್ರೆಶ್ ಕೊರಿಯಾಂಡರ್ ಲೀಫ್ನ ಇದ್ರ ಮೇಲೆ ಸ್ಪ್ರಿಂಕಲ್ ಮಾಡಿಕೊಂಡ್ರೆ ರಾಜ್ಮಾ ಮಸಾಲ ರೆಡಿ ಆಗಿಬಿಡುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಇಷ್ಟಪಟ್ಟು ಮಾಡ್ತಾ ಇದ್ದೀನಿ. ಎಲ್ಲರೂ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರೋ ಎಲ್ಲ ಸಬ್ಸ್ಕ್ರೈಬ್ ಮಾಡಿಪ್ಪ. ಇದು ಡೆಲ್ಲಿ ಕಿಚನಿಂದ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ. ಎಲ್ಲ ಇಷ್ಟಪಟ್ಟು ನೋಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ತಿಳಿಸಿಪ್ಪ. ಥ್ಯಾಂಕ್ ಯು.